ಎಲ್ಲರೂ ಜಯ ಜಯ ಅಂತಾರೆ. ಆಸರೆ ಅಂತ ಇದು ಕೇವಲ ಶಿರಾದಲ್ಲಿ ಮಾಡ್ತಾ ಇಲ್ಲ, ಇಡೀ ರಾಜ್ಯದಲ್ಲೇ ಮಾಡ್ತಾ ಇದೀವಿ. ಸಾಮಾನ್ಯ ಇಡೀ ದೇಶದಲ್ಲಿ ಕರ್ನಾಟಕದಲ್ಲೇ ಪ್ರಥಮವಾಗಿ ಮಾಡ್ತಾ ಇದ್ದೀವಿ. ಬೇರೆ ಯಾವ ರಾಜ್ಯದಲ್ಲೂ ಈ ತರದ ಕಾರ್ಯಕ್ರಮ ಇಲ್ಲ. ಮನೆ ಮನೆಗೆ ಪೊಲೀಸ್ ಹಾಕೋದು ಅಥವಾ ಆಸರೆ ಹಾಕೋದು. ಆಸರೆ ಅಂತಂದ್ರೆ ಯಾರು ಊರಲ್ಲಿ ಒಂಟಿಯಾಗಿ ವಾಸಿಸ್ತಾ ಇರಲ್ಲ, 65 ವರ್ಷ ಮೇಲ್ಪಟ್ಟಿರೋರು, ಜೆಂಟ್ಸ್ ಆಗ್ಬೋದು, ಅಜ್ಜ ಆಗ್ಬೋದು, ಅಜ್ಜಿ ಆಗ್ಬೋದು, ಒಂಟಿಯಾಗಿ ವಾಸಿಸ್ತಾ ಇದ್ರೆ ಅವರನ್ನ ನೋಟ್ ಮಾಡ್ಕೊಂಡು ನಮ್ಮ ಪೊಲೀಸರು ಬೀಟ್ ಹೋದಾಗ ಕಡ್ಡಾಯವಾಗಿ ಅವ್ರ ಮನೆ ವಿಸಿಟ್ ಮಾಡಬೇಕು ಅಂತ. ಆಸರೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಕಡ್ಡಾಯವಾಗಿ ಅವ್ರು ಮೀಟ್ ಮಾಡಲೇಬೇಕು. ಅವ್ರಿಗೆ ಈಗ ಅವ್ರು ಹೇಳಿದ ಕಷ್ಟ ಎಲ್ಲ ಬಗೆಹರಿಸಕ್ಕಾಗಲ್ಲ, ಆದ್ರೆ ನಮಗೆ ಸಂಬಂಧಪಟ್ಟಿದ ಏನನ್ನ ಕಷ್ಟ ಇದ್ರೆ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ಲಿ ಅಂತ. ಯಾರಾದ್ರೂ ಅವ್ರಿಗೆ ತೊಂದರೆ ಮಾಡ್ತಿರ್ಬೋದು, ಅಥವಾ ಅವ್ರಿಗೇನೋ ಮನೆಗೆ ನೀರು ಬರದೇ ಇರ್ಬೋದು, ಒಂದು ಪಂಚಾಯತಿ ಅವರಿಗೆ ಫೋನ್ ಮಾಡಿ ಹೇಳ್ಬೋದು, ಅಥವಾ ಒಂದು ಪತ್ರ ಬರೀಬೋದು PDOಗೆ. ಸಬ್ ಇನ್ಸ್ಪೆಕ್ಟರ್ ಪತ್ರ ಬರೆದ್ರೆ, ಇನ್ಸ್ಪೆಕ್ಟರ್ ಪತ್ರ ಬರೆದ್ರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ. ಅರ್ಥ ಆಯ್ತಾ? ಅಥವಾ ಬೇರೆ ಏನೋ ಒಂದು ಔಷಧಿ ಇಲ್ಲದೆ ಇರ್ಬೋದು, ಆತರದ್ದೇನ ಹೆಲ್ಪ್ ಮಾಡಕ್ ಸಾಧ್ಯ ಆದ್ರೆ, ಅವ್ರ ಮಕ್ಕಳೆಲ್ಲೋ ಬೇರೆ ಕಡೆ ಇರ್ತಾರೆ, ಅವ್ರಿಗೆ ಕಮ್ಯುನಿಕೇಶನ್ ಆಗ್ತಾ ಇರಲ್ಲ. ಅವ್ರಿಗೆ ಯಾರೋ ಉದಾಹರಣೆಗೆ ಅಜ್ಜ ಸತ್ತೋಗ್ಬಿಟ್ಟಿರ್ತಾರೆ, ಅಜ್ಜಿ ಒಬ್ಬರೇ ಇರ್ತಾರೆ, ಜೋಪಾನವಾಗಿರ್ತೀರಿ. ಸ್ವಲ್ಪ ಅಕ್ಕಪಕ್ಕದಲ್ಲಿ ವಿಶ್ವಾಸದಲ್ಲಿದ್ರಿ. ಏನಾದ್ರು ಇದ್ರೆ ನಿಮ್ಗೆ ಯಾವ್ದೋ ಫೋನ್ ನಂಬರ್ ಅದು ಶೇರ್ ಮಾಡಿದ್ರಿ. ಏನು ಮುನ್ಸೂಚನೆಗಳನ್ನ ನೀಡಬೇಕು, ಏನು ಜಾಗ್ರತೆ ವಹಿಸಬೇಕು, ಆ ವಿಚಾರಗಳನ್ನ ಅವ್ರಿಗೆ ಹೋಗಿ ಪ್ರತಿಯೊಂದನ್ನು ನಮ್ಮ ಸ್ಟಾಫ್ ಯಾರು ಬೀಟ್ ಹೋಗ್ತಾರೆ ಅವರು ಕಡ್ಡಾಯವಾಗಿ ಆಸರೆ ಕಾರ್ಯಕ್ರಮದಲ್ಲಿ ಅವ್ರು ಮೀಟ್ ಮಾಡಲೇಬೇಕು ಅಂತೇಳಿ ಈಗಾಗಲೇ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದೀವಿ.